टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಲ್ಲ ಚಂದ್ರಾಸ್ ಅವರೇ ಇಲ್ಲ ಒಂದು ನಿಮಿಷ ಐ ವಾಂಟ್ ಟು ಅಲ್ಲಲ್ಲ ಒಂದು ನಿಮಿಷ ಇಟ್ ಈಸ್ ರಾಂಗ್. ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ಬೈ ಚಾನ್ಸ್ ಅವಕಾಶ ಇದೆಯಲ್ಲೋ ನಾನು ಅದನ್ನ ಏನೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಅನ್ಲೆಸ್ ಐ ನೋ. ಯಾಕೆ ನಾನು ಡೇಟ್ ಇವತ್ತೇ ಕೊಡ್ತಾ ಇದ್ದೀನಿ ಅಂದರೆ ಅವಕಾಶ ಇಲ್ಲ ಅಂದರೆ ನೀವು ಸೆಕೆಂಡ್ ಎಕ್ಸಾಮೇ ತೊಗೊಂಡು ಯು ಹ್ಯಾವ್ ಟು ಪಾಸ್, ಕರೆಕ್ಟಾ? ಇಲ್ಲ ಅಂದರೆ ಅವಕಾಶ ಇದೆ ಅಂದರೆ ಅಲ್ಲ ಅವಕಾಶ ಇರಲಿ, ಕೊಡೋಣ ಅವಕಾಶ. ಸಿ ಇ ಟಿವರೆಗೂ ಮಾತಾಡೋಣ, ಅದೇನು ಇದಂತ ಹೇಳಿಲ್ಲ. ಅವಕಾಶ ಇದೆ ಅಂದಾಗ ಅಟ್ಲೀಸ್ಟ್ 9th ನೋಡಿ. ಲಾಸ್ಟ್ ಟೈಮು ನೀವು ನೋಡಿ ಅದರೊಳಗೆ 24th 9th ವಿ ಹ್ಯಾವ್ ಅಡ್ವಾನ್ಸ್ಡ್ ಆಲ್ಮೋಸ್ಟ್ 16 days ಬಿಫೋರ್. ಲಾಸ್ಟ್ ಟೈಮ್ ನೀವೆಲ್ಲ ಕೇಳಿದ್ರಿ ನನಗೆ ಈ ಸೆಕೆಂಡ್ ಎಕ್ಸಾಮ್ ಮನ್ಸಿಗೆ ಬಂದಂಗೆ ಹೇಳ್ತೀರಾ ಇಲ್ಲ ಮುಂದಿನ ವರ್ಷ ಫಸ್ಟ್ ಟೈಮ್ ನಾವು ಮಾಡ್ಬೇಕಾದ್ರೆ. ಯಾಕೆಂದರೆ ಕೆಲವರು ಹೋದ ಸತಿ ನಂಗೆ ಕೇಳಿದರು, ಹೇಮಂತ್ ಅವರು ಲಾಸ್ಟ್ ಟೈಮ್, ಹೇಮಂತ್ ಅಲ್ಲ ಜಯಂತ್ ಸಾರಿ, ಲಾಸ್ಟ್ ಟೈಮು ನೀವು ಯಾರಿಗೆ ಗೊತ್ತಿಲ್ಲ, ಲಾಸ್ಟ್ ಟೈಮ್ ಕೇಳಿದ್ವಿ ನೀವು ಥರ್ಡ್ ಎಕ್ಸಾಮ್ ಮನ್ಸಿಗೆ ಬಂದಂಗೆ ಕೇಳ್ತೀರಾ ಹಾಕ್ತೀರಾ ಅಂತ. ನೋ, ಎಷ್ಟು ನಾವು ವರ್ಕೌಟ್ ಮಾಡಿದ್ದಾರೆ ಅಂದರೆ ಹೋದ ಸತಿ ಇದೆಲ್ಲ ತೊಗೊಂಡು ಇವಾಗಲೇ ಕೊಡಿ. ಎ ಚೈಲ್ಡ್ ಕ್ಯಾನ್ ನಾಟ್ ಡೋಂಟ್ ಹ್ಯಾವ್ ಟು ಟೇಕ್ ಸೆಕೆಂಡ್ ಥರ್ಡ್ ತೊಗೋಬೋದು. ಬಟ್ ನಾನು ಹೇಳೋದು ಹಂಗಲ್ಲ, ಅವಕಾಶಗಳನ್ನು ಯಾವುದು ಕಳ್ಕೊಳ್ಬೇಡಿ, ಎಲ್ಲದನ್ನೂ ತೊಗೊಳ್ಳಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಂ, ಈ ವರ್ಷ ಮಾತ್ರ, ಯಾಕೆಂದರೆ ಸ್ವಲ್ಪ ಸ್ಟ್ರಿಕ್ಟು ಮತ್ತು ನಮ್ಮ ನೋಂದಣಿಗಳನ್ನು ಒಂದು ವರ್ಷಕ್ಕೆ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ. ಸೊ ಈ ವರ್ಷ ಮಾತ್ರ ಏನು ಎಕ್ಸಾಮಿಗೆ ತಗೊಳ್ತಾರೆ, ಪಾಸ್ ಆಗಲಿಕ್ಕೆ ಎಕ್ಸಾಮ್ ತಗೊಳ್ತಾರೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್, ಅವ್ರಿಗೆ ಯಾವುದೇ ಥರದ ಶುಲ್ಕ ಇರೋದಿಲ್ಲ, ಪರೀಕ್ಷಾ ಶುಲ್ಕ. ನಾನು ಹೇಳಿದ್ನಲ್ಲ ಸ್ವಲ್ಪ ವಿಜಿಲೆನ್ಸ್ನ ಸ್ವಲ್ಪ ಆಗಿದೆ, ಬಟ್ ಅದು ಮುಂದೆ ತೊಗೊಳಕ್ಕೆ ಹೋಗಬೇಡಿ ಅಮ್ಮ. ಯಾಕೆಂದರೆ ಸೆಕೆಂಡಲ್ಲೂ ವಿಜಿಲೆನ್ಸ್ ಇರುತ್ತೆ, ಥರ್ಡಲ್ಲೂ ವಿಜಿಲೆನ್ಸ್ ಇರುತ್ತೆ. ಸೊ ಲೆಟ್ ಅಸ್ ಸಿ ಇಲ್ಲಾಂದ್ರೆ ಏನಾಗುತ್ತೆ, ಈಗ KPSC ಇದೇ ಮಕ್ಕಳು ಬರಿಬೇಕು, UPSC ಬರಿಬೇಕು, IAS, ದೇ ವಿಲ್ ಗೆಟ್ ಸ್ಟಕ್ ದೇರ್. ಸೊ ನಾವು ಕಳಿಸೋರನ್ನೇ ತಪ್ಪಾಗಿ ಕಳಿಸ್ಬಿಟ್ರೆ ನಾನು ನಿಮಗೆ ಅದು ನಿಮ್ಮ ಹತ್ರ ಬೇಷ್ ಅನ್ಸ್ಕೋಬೇಕು ಅಂತ ನಾನು ಅದಕ್ಕೆ ರೆಡಿ ಇಲ್ಲ. ಸೊ ನನ್ನ ಡ್ಯೂಟಿ ಏನಿದೆ ನಾನು ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಡ್ಯೂಟಿ ನಿಮ್ಮ ಪ್ರಶ್ನೆ ಇಂಪ್ರೂವ್ ಮಾಡೋಕ್ಕೆ. ಅದಕ್ಕೆ ನಾನು ಹೇಳಿದ್ನಲ್ಲ ತೃಪ್ತಿ ತಂದಿದೆಯಾ ಅಂತ. 100% ಇಂಪ್ರೂವ್ ಮಾಡೋದಕ್ಕೆ ತುಂಬ ಅವಕಾಶ ಇದೆ. ಈಗ ಐ ವಿಲ್ ಟೆಲ್, ಈ ಸತಿಗೆ ಆ ಥರದಕ್ಕೆ ಅವಕಾಶಗಳು ನಾನು ಕೊಡ್ತೀನಿ. ಎಷ್ಟು ಟೈಟ್ ಮಾಡ್ತೀರಾ ಪರೀಕ್ಷೆನ ಚೆನ್ನಾಗಿ ಮಾಡ್ಬೇಕು ಅಂತೇಳಿ ಹಾಫ್ ಅನ್ ಅವರ್ ಎಲ್ಲ ವೆಬ್ಕಾಸ್ಟಿಂಗನ್ನು ಕೂಡ ಕಟ್ ಮಾಡಿ ಅವಕಾಶ ಮಾಡಿಕೊಡ್ತಿದ್ದಾರೆ. ಇಲ್ಲ ಆರೋಪಕ್ಕೂ ಅದು ಸಾಬೀತಾಗೋದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಈ ಥರ ಆರೋಪ ನೀವು ಎಲ್ಲೇ ಕೊಟ್ರೇನು ಅವ್ರ ಆಫೀಸರ್ಸ್ ಮೇಲೆ ನಾನು ಎಲ್ಲ ಥರದ ಆ್ಯಕ್ಷನ್ ತಗೋತೀನಿ.